ಅಂದ್ರೆ ಬೇರ್ಪಡೆ ಮಾಡೋದಾಗ್ಲಿ, ಡೈವೋರ್ಸ್ ಆಗಿದ್ದಪ್ಪ ಅಂದ್ರೆ ಅದು ಅವ್ರದ್ದು ಸಪ್ರೇಟ್ ಮಾಡೋದಾಗ್ಲಿ, ಎಲ್ಲ ಮಾಹಿತಿ ಏನೈತಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಕತ್ತೇನೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾ ಹೇಳ್ದಂಗೆ ಇದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಇದು ಮಾಹಿತಿ ಐತಿ. ಅದೇ ರೀತಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸುವ ದಿನಾಂಕಗಳು ನಾ ಈಗಾಗಲೇ ನಿಮಗೆ ಹೇಳೀನಿ. ಆಲ್ರೆಡಿ ಪ್ರಾರಂಭ ಆಗ್ಯದ. ಅದು ಲಾಸ್ಟ್ ದಿನಾಂಕ ಏನೈತೆ ಅನ್ನೋದನ್ನು ನಾನು ನೋಡೋಣ. ಅದ್ರಾಗ ಏನೇನು ಬದಲಾವಣೆ ಮಾಡಬಹುದು ಅಂತಲೂ ನಾವು ನೋಡೋಣ. ಅದಕ್ಕೆ ಬೇಕಾಗಿರತಕ್ಕಂತಹ ಅಗತ್ಯ ದಾಖಲೆಗಳು ಏನೇನಪ್ಪ ಅನ್ನೋದನ್ನು ನಾವು ಇದ್ರಾಗ ನೋಡೋಣ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೆಂಗೆ ಅರ್ಜಿ ಸಲ್ಲಿಸ್ಬೋದು, ಆನ್ಲೈನ್ ಐತೋ ಆಫ್ಲೈನ್ ಐತೋ ಅಥವಾ ನೀವು ಸ್ವಂತ ಹಾಕ್ಬೋದು, ಅದರ ಎಲ್ಲಿಗಾರ ಹೋಗಿ ಅವ್ರ ಮುಖಾಂತರ ಹಾಕಬೇಕು, ಮತ್ತು ಅದಕ್ಕೆ ಮುಖ್ಯ ಸೂಚನೆಗಳು ಏನೇನೈತಪ್ಪ ಅವ್ರದ್ದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ಒಂದನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇದು ಪೀಠಿಗೆ ಒಂದೈತಿ. ರೇಷನ್ ಕಾರ್ಡ್ನಲ್ಲಿ ಹೆಸರು ಮತ್ತು ಸದಸ್ಯರ ಪಟ್ಟಿ, ನೀವು ಫೋಟೋ ಚೇಂಜ್ ಮಾಡೋದಾಗಲಿ, ಅಂಗಡಿ ಸಂಖ್ಯೆ, ನೀವು ದೂರ ಹೋಯ್ತಪ್ಪ ನಿಮ್ದು ಅಂಗಡಿ ಸಮೀಪ ಎಲ್ಲರೂ ಆಗಿತ್ತಪ್ಪ ಅಂದ್ರೆ ನಿಮ್ಮ ಲೊಕೇಶನ್ ಚೇಂಜ್ ಮಾಡ್ಕೋಬೋದು ಅಂಗಡಿಗೆ. ಅಥವಾ ನೀವು ಹಳ್ಳಿಯಿಂದ ಸಿಟಿಗೆ ಬಂದಿದ್ರಪ್ಪ ಅಂದ್ರೆ ಹಳ್ಳಿ ಅಂಗಡಿಯಿಂದ ಸಿಟಿ ಅಂಗಡಿ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಅದನ್ನು ತಿದ್ದುಪಡಿ ಒಳಗೆ ಅವಕಾಶ ಇರ್ತೈತಿ. ಬದಲಾಯಿಸಲು ಇವೆಲ್ಲ ಮುಂತಾದವುಗಳನ್ನು ಬದಲಾಯಿಸನೇತಿಲ್ಲ. ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಹೊಸ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಈಗಾಗಲೇ ಮಾಡ್ಯಾದ. ಅದರ ಕುರಿತು ಇದು ಮಾಹಿತಿ ಐತಿ. ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ನೀವು ಟೂ ವೇ ಅದಾವೆ, ಯಾವ್ದು ಬೇಕಾದ್ರೆ ನೀವು ಆಯ್ಕೆ ಮಾಡ್ಕೋಬೋದು ಅರ್ಜಿ ಸಲ್ಲಿಸೋಕೆ. ಇನ್ನು ಪ್ರಾರಂಭಿಕ ದಿನಾಂಕ ಏನಪ್ಪ ಅಂದ್ರೆ ಈಗಾಗಲೇ ಆಲ್ರೆಡಿ ಆಗ್ಯಾದದು. ಕೊನೆಯ ದಿನಾಂಕ ಏನೈತಿಲ್ಲ ಜುಲೈ 31 ತನೂ ನಿಮ್ಗೆ ಅವಕಾಶ ಐತಿ. ಶಾರ್ಟ್ ಟೈಮ್ ಐತಿ. ಇವತ್ತು ನಾ ವಿಡಿಯೋ ರೆಕಾರ್ಡ್ ಮಾಡಾಕತ್ತೀನಿ 13 ಜುಲೈ ಅದ. ಇನ್ನು ನಿಮ್ಗೆ 15-12 ದಿವಸ ಟೈಮ್ ಅದ. ಅದ್ರೊಳಗೆ ನೀವೇನೈತಿಲ್ಲ ನಿಮ್ಮ ರೇಷನ್ ಕಾರ್ಡ್ ಒಳಗೆ ಏನಾರ ಕರೆಕ್ಷನ್ ಇತ್ತಪ್ಪ ಅಂದ್ರೆ ನೀವು ಮಾಡ್ಕೋಬೋದು. ನಂತರ ಏನಪ್ಪ ಅಂದ್ರೆ ರೇಷನ್ ಕಾರ್ಡ್ನಲ್ಲಿ ನೀವು ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು ಅದ್ರ ಕುರಿತು ನೋಡೋಣ. ಹೊಸ ಸದಸ್ಯರ ನೀವು ಸೇರ್ಪಡೆ ಮಾಡ್ಬೋದು. ಕುಟುಂಬದಲ್ಲಿ ಹೊಸದಾಗಿ ಜನಿಸಿದ ನಿಮ್ಮ ಮಕ್ಕಳು ಯಾರಪ್ಪ ಹುಟ್ಟಿದ್ರಪ್ಪ ಅಂದ್ರೆ ಅವ್ರನ್ನ ನೀವು ಇದ್ರಾಗ ಸೇರ್ಪಡೆ ಮಾಡ್ಕೋಬೋದು. ಅದಕ್ಕೇನಂದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅವರು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಸದಸ್ಯರ ಹೆಸರನ್ನು ತೆಗೆದು ಹಾಕೋದು. ಮೈತ್ ಯಾರ ತೀರ್ಕೊಂಡ್ರಪ್ಪ ಅಥವಾ ಮದುವೆ ಆಗಿ ಅವರು ವಿಚ್ಛೇದನ ಆಯ್ತಪ್ಪ, ಅವರು ಬೇರೆ ಆದ್ರು, ಸಪ್ರೇಟ್ ಆದ್ರು, ಬಿಟ್ಟು ಹೋದ್ರು, ಇಲ್ಲಾಂದ್ರೆ ಹೆಂಡತಿ ಮಕ್ಕಳು ಕೂಡಿ ಅವ್ರ ಮಗ ಮತ್ತು ಸೊಸಿ ಕೂಡಿ ಬೇರೆ ಆದ್ರಪ್ಪ, ಅವ್ರನ್ನು ಈಗ ಒರಿಜಿನಲ್ ರೇಷನ್ ಕಾರ್ಡ್ಲಿಂದ ತೆಗೆದು ಹಾಕ್ಬೋದು. ಅವರು ಹೊಸ ರೇಷನ್ ಕಾರ್ಡ್ ಅವ್ರು ಮಾಡ್ಕೋತಾರೆ ತಮ್ಮಷ್ಟಕ್ಕೆ ತಾವು. ಈಗ ಹಳೆ ರೇಷನ್ ಕಾರ್ಡ್ ಒಳಗೆ ಅವ್ನು ತೆಗೆದು ಹಾಕಬೇಕು. ಅದು ಆಯಿತು. ಮತ್ತು ಹೆಸರು ತಿದ್ದುಪಡಿ. ನಿಮ್ಮ ಹೆಸರು ಏನಾರು ಮಿಸ್ಟೇಕ್ ಆಗಿತ್ತಪ್ಪ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಅದು ನೀವು ಏನೈತರ ಕರೆಕ್ಷನ್ ಮಾಡ್ಕೋಬೋದು. ಅದು ಕರೆಕ್ಷನ್ ಮಾಡ್ಕೊಳಕ್ಕೆ ನೀವು ಸರಿಯಾದ ಡಾಕ್ಯುಮೆಂಟ್ಸ್ ಆ್ಯಸ್ ಅ ಪ್ರೂಫ್ ಕೊಡಬೇಕಾಗ್ತೈತಿ. ಅದು ನಿಮ್ಮ ಹತ್ರ ಇರಬೇಕು. ಇನ್ನು ನಿಮ್ಮ ಫೋಟೋ ಹಳೇದೈತಿ, ಅದು ಕ್ಲಿಯರ್ ಆಗಿ ಕಾಣಕತ್ತಿಲ್ಲ, ಭಾಳ ಸಣ್ಣವರಿದ್ದಾಗಿನ ಫೋಟೋ ಐತಿ, ಅದು ನೀವು ಚೇಂಜ್ ಮಾಡ್ಬೇಕಂದ್ರೆ ನೀವು ಫೋಟೋ ಚೇಂಜ್ ಮಾಡೋಕ್ಕೂ ಇದ್ರಾಗ ಏನೈತಲ್ಲ ಅವಕಾಶ ಇರ್ತೈತಿ ತಿದ್ದುಪಡಿ ಒಳಗೆ. ಅಂಗಡಿ ಸಂಖ್ಯೆ ಬದಲಾವಣೆ. ಈಗಾಗಲೇ ನಾ ಹೇಳಿದ ಮ್ಯಾಗ ನೀವು ಹಳ್ಳಿ ಬಿಟ್ಟು ಸಿಟಿಗೆ ಬಂದಿದ್ರಪ್ಪ, ಇಲ್ಲ ಅಂದ್ರೆ ಸಿಟಿ ಒಳಗೆ ಒಂದೊಂದು ಅಂಗಡಿ ಭಾಳ ದೂರ ಇರ್ತಾವೆ. ಅವರು ಏರಿಯಾ ಬಿಟ್ಟು ಬೇರೆ ಏರಿಯಾಕ್ಕೆ ಮನೆ ಬಾಡಿಗೆ ಹಿಡಿದಿರ್ತಾರೆ. ಅವರು ಹಳೆ ರೇಷನ್ ಅಂಗಡಿಗೆ ಹೋಗ್ಬೇಕಾಗ್ತೈತಿ ಏನಾರು ಅದು ರೇಷನ್ ತರಕ್ಕೆ. ಅದು ಏನೈತಲ್ಲ ಸಮೀಪದ ರೇಷನ್ ಅಂಗಡಿಗೆ ಅವರು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇನ್ನು ಮುಖ್ಯಸ್ಥರ ಬದಲಾವಣೆನೂ ಅವರು ಮಾಡ್ಕೋಬೋದು. ಫ್ಯಾಮಿಲಿ ಹೆಡ್ ಇರ್ತಾರಲ್ಲ, ಕೆಲವೊಂದು ರೇಷನ್ ಕಾರ್ಡ್ ಒಳಗೆ ಪುರುಷರಾಗಿರ್ತಾರೆ, ಅವ್ರಿಗೆ ಲಾಭ ಸಿಗ್ತಿರಂಗಿಲ್ಲ. ಅದು ರೇಷನ್ ಕಾರ್ಡ್ ಒಳಗೆ ಮುಖ್ಯಸ್ಥರು ಕಾಲಮ್ನಲ್ಲಿ ಅವರು ಮನೆ ಹೆಣ್ಮಕ್ಳು ಏನು ಇರ್ತಾರಲ್ಲ ಅವ್ರನ್ನ ಇಡಬೇಕು. ಅವ್ರು ತಿದ್ದುಪಡಿ ಮಾಡೋಕ್ಕೂ ಅವಕಾಶ ಇರ್ತೈತಿ. ಇನ್ನು ನಂತರ ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲಾತಿಗಳು ಏನೇನಪ್ಪ ಅಂದ್ರೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗ್ತೈತಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗ್ತೈತಿ, ಸದಸ್ಯರ ಮರಣ ಹೊಂದಿದ್ರಪ್ಪ ಅಂದ್ರೆ ಅವ್ರ ಡೆತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಅದೇ ರೀತಿ ವಿವಾಹವಾಗಿದ್ದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗ್ತೈತಿ. ಇನ್ನು ವಿಚ್ಛೇದನವಾಗಿ ಬೇರ್ಪಟ್ಟಿದ್ರೆ ಡೈವೋರ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಅದೇ ರೀತಿ ಹೊಸದಾಗಿ ಜನನವಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ತಿದ್ದುಪಡಿ ಮಾಡುವ ಸಮಯದಲ್ಲಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನಪ್ಪ ಅಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ 2 ವಿಧಾನ ಅದಾವೆ. ಆನ್ಲೈನ್ ಒಳಗೆ ಏನೇನಪ್ಪ ಅಂದ್ರೆ ನೀವು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು. ಅಲ್ಲಿ ನಿಮ್ದು ಲಾಗಿನ್ ಆಡಿತ್ತಪ್ಪ ಅಂದ್ರೆ ನೀವು ಲಾಗಿನ್ ಮಾಡ್ಕೋಬೇಕು. ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ಒಂದು ಆಪ್ಷನ್. ಮೈಸೂರು, ಇಲ್ಲಿ ನಾವು ಉತ್ತರ ಕರ್ನಾಟಕದವ್ರು ಏನೈತಲ್ಲ ಮೈಸೂರು ಗುಲ್ಬರ್ಗ ಡಿವಿಷನ್ ಅಂತಿದ್ದು ಅದು ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರಾಗ ಗುಲ್ಬರ್ಗ, ಬಾಗಲಕೋಟೆ, ಬಿಜಾಪುರ ಇವು ನಾರ್ತ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅದ್ರಾಗ ಬರ್ತಾವೆ. ಅವ್ರು ಸೆಲೆಕ್ಟ್ ಮಾಡ್ಕೋಬೇಕು. ಮೈಸೂರು ಡಿವಿಷನ್ ಅದು ಬೇರೆ ಅದ, ಮತ್ತು ಅದೇ ರೀತಿ ಬೆಂಗಳೂರು ಡಿವಿಷನ್ ಬೇರೆ ಅದ. ನೀವು ಸ್ಟೇಟಿನ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರ್ತೀರಿ
ಆ ಡಿವಿಷನ್ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಾಗ ನಿಮ್ಮ ಜಿಲ್ಲೆ ಕಾಣಿಸ್ತೈತಿ, ಅದರಾಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ಆಪ್ಷನ್ ಇರ್ತದೆ, ಅದು ಕ್ಲಿಕ್ ಮಾಡಿ ನೀವು ಮುಂದುವರಿಬೇಕು. ಇನ್ನು ಅಗತ್ಯ ದಾಖಲಾತಿಗಳಂತೆಲ್ಲ ನೀವು ಅಪ್ಲೋಡ್ ಮಾಡಬೇಕು. ಹೊಸದಾಗಿ ಜನನ ಆಗಿತ್ತಂದ್ರೆ ಬರ್ತ್ ಸರ್ಟಿಫಿಕೇಟು, ಮದುವೆ ಆಗಿದಪ್ಪ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟು, ಮೈತರಾಗಿದ್ರಪ್ಪ ಅಂದ್ರೆ ಡೆತ್ ಸರ್ಟಿಫಿಕೇಟ್, ಇವು ನೀವು ಅಟ್ಯಾಚ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ಇನ್ಕಮ್ ಕಾಸ್ಟ್ ಕಂಪಲ್ಸರಿ ಇರಲೇಬೇಕು. ಇನ್ನು ಆಫ್ಲೈನ್ ವಿಧಾನ ಹೆಂಗಪ್ಪ ಅಂದ್ರೆ, ನೀವು ನಿಮ್ಮ ಆಸ್ಪಾಸ್ ಅಥವಾ ನಿಮ್ಮ ಊರಾಗಿರ್ತಕ್ಕಂಥ ಹಳ್ಳಿಯಾಗಿತ್ತಪ್ಪ ಅಂದ್ರೆ ಗ್ರಾಮವನ್ನ ಇರ್ತದೆ, ಸಿಟಿ ಒಳಗಿದ್ರಪ್ಪ ಅಂದ್ರೆ ಕರ್ನಾಟಕ ಒಂದು ಕೇಂದ್ರಗಳು ಇರ್ತಾವೆ, ಅಲ್ಲಿಗೆ ನೀವು ಭೇಟಿ ನೀಡಿ ಅವ್ರಿಗೆ ನೀವು ಅರ್ಜಿ ಫಾರ್ಮ್ ಎಲ್ಲ ಪೂರ ಅವ್ರು ಕೇಳ್ದಂಗೆ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಕೊಟ್ಟು ಅದೆಲ್ಲ ನೀವು ಪೂರ ಮಾಡಿ ದಾಖಲಾತಿಗಳನ್ನು ಅವ್ರಿಗೆ ಕೊಡಬೇಕು. ಅವರು ಸಬ್ಮಿಟ್ ಮಾಡ್ತಾರೆ ಆನ್ಲೈನ್ ಮುಖಾಂತರನೇ ಅವರು. ಇನ್ನು ನೆಕ್ಸ್ಟ್ ಮುಖ್ಯ ಸೂಚನೆಗಳು ಏನೇನಪ್ಪ ಅಂದ್ರೆ, ನೀವು ಅರ್ಜಿ ಸಲ್ಲಿಸುವ ಮುಂಚೆ ಎಲ್ಲ ದಾಖಲಾತಿಗಳನ್ನು ಸರಿಯಾಗೈತಿ ಅಂತ ಖಚಿತಪಡಿಸ್ಕೋಬೇಕು, ಅದು ನೋಡಬೇಕು. ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಆಗಿರ್ತಾವೆ, ನಿಮ್ಮದು ಬಿಟ್ಟು ಬೇರೆ ಯಾರದಾರ ಡಾಕ್ಯುಮೆಂಟ್ಸ್, ಆಧಾರ್ ಸರ್ಟಿಫಿಕೇಟ್ ಆಯಿತು, ಡೆತ್ ಸರ್ಟಿಫಿಕೇಟ್ ಆಯಿತು, ಮ್ಯಾರೇಜ್ ಸರ್ಟಿಫಿಕೇಟ್ ಒಯ್ದಿರ್ತೀವಿ, ಅದು ಸರಿಯಾಗಿ ನೋಡ್ಕೊರಿ. ಒಮ್ಮೆ ಇನ್ಕಮ್ ಕಾಸ್ಟ್ ಎಕ್ಸ್ಪೈರ್ ಆಗ್ಯದೋ ಇಲ್ಲೋ ಅದು ನೋಡ್ಕೊರಿ. ಅರ್ಜಿ ಸಲ್ಲಿಸಿದ ನಂತರ ನೀವು ಅದು ಸ್ಟೇಟಸ್ನು ಚೆಕ್ ಮಾಡ್ಬೋದು. ಅದೇ ವೆಬ್ಸೈಟಿಗೆ ಹೋಗಿ ಅರ್ಜಿ ಸ್ಥಿತಿಯ ತಿದ್ದುಪಡಿ ಅರ್ಜಿಯ ಸ್ಥಿತಿ ಪರಿಶೀಲನೆ ಅಂತ ಒಂದು ಆಪ್ಷನ್ ಇರ್ತದೆ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿ ಏನೈತಲ್ಲ ನಿಮ್ಮ ಅರ್ಜಿ ಸ್ಟೇಟಸ್ ನೋಡ್ಕೋಬೋದು. ತಿದ್ದುಪಡಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ ರೇಷನ್ ಕಾರ್ಡ್ ರೆಡಿ ಆಗಿತ್ತಪ್ಪ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಹೊಸ ಪ್ರಿಂಟ್ ಹಾಕ್ಕೋಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.